ಮಾಮ ಮುದ್ದೆ ಕಟ್ಟೈದ್ನಿ ಬತ್ತೀಯ ಆತೆ ಕೆಲಸ. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಬೋಯ್ತೀನಿ ತಡಿಯಮ್ಮ. ಇನ್ನೊಂದು ಸಣ್ಣ ಆತು ಈ ಸಾಲು ಪೂರೈಸಿ ಬತ್ತೀನಿ. ತಿರ್ಗಿನ್ನೇ ತಿರ್ಗಿ ಆಮೇಲೆ ಉಂಡ್ಮೇಲೆ ಬದುಕ್ಸಾಗಲ್ಲ. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ತಡಿ ಬತ್ತೀನಿ. ಮುದ್ದೆ ಆರುತ್ತೆ ಅಂತ ಹೇಳಿ. ಯಾರಿರೋ ಆರಿತ್ ಬಿಡಮ್ಮ ಅಂತ ತಣ್ಣಗಾಗಿರೋದು ಯೋಸೆ ದಿನ ರಾತ್ರಿ ಮುದ್ದೆ ಎದ್ದಾಗ ಉಂಡಿದೀವಿ, ಎದ್ದಾಗಿನ ಬೈನಾಗ ಉಂಡಿದೀವಿ. ಏನು ನಾವೇನೇನು ಯಾವಾಗಲೂ ಬಿಸಿದು ಉಂಟ್ಕೊಂಡೇ ಇಲ್ಲ. ಉಣ್ತೀನಿ ಹೇಳಮ್ಮ. ತೀರಾ ಏನು ಒಂದು ಅರ್ಧ ಗಂಟೆ ಬಿಟ್ಟು ಉಂಡ್ರೆ ಏನಾಗಲ್ಲ. ನನಗೇನು ಆರಿದ್ದು ಬಿಸಿ ಅದು ಅದೆಲ್ಲ ಏನಿಲ್ಲ. ಒಟ್ಟಿನಲ್ಲಿ ವಾರ ತುಂಬ ಊಟ ಅಷ್ಟೇ. ನಾನೇನು ಅದೆಲ್ಲ ಕೇಳಲ್ಲ. ನಾವು ರಾತ್ರಿ ಮುದ್ದೆ ಎದ್ದಾಗಿನ ಮುದ್ದೆ ತೊಂಗ್ಳದ್ ಉಂಡ್ಕೊಂಡು ಹಾಕೊಂಡು ಹರ್ಕಣಮ್ಮ. ನಾವೇನು ಅದೆಲ್ಲ ಕೇಳಲ್ಲ. ಉಣ್ತೀನಿ ಹೇಳಮ್ಮ. ಬಂದಲ್ಲ ಹಾಕ್ಬಿಡು ಏನು. ಅಲ್ಲ ಆಟ್ ಬಾಕ್ಸನು ಇಲ್ಲ. ಆಟ್ ಬಾಕ್ಸಿಗೆ ಹಾಕಕ್ಕೆ ತಪ್ಲಕ್ಕೆ ಹಾಕಿಕ್ಕಿರ್ತೀನಿ ಮುದ್ದೆನ. ಸರಿ ಅಮ್ಮ ಆಯ್ತು ಹೇಳಿ. ಏಟನ ನನ್ನ ಸಾಸಿ ಇರೋದಕ್ಕೆ ಏಟೋ ನನಗೆ ಒಂದಿಟ್ಟು ವಾಸಿ ಆತ ಹೆಂಗ ಆತ ಪಾಪ. ಮುದ್ದೆ ಮಾಡಿ ಕೂತ್ ಹೆಂಗೆ ಮಾರ್ಗಿತ್ತು ನಮ್ಮಮ್ಮ. ಒಳ್ಳೇದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದ ಐತಿ. ಅವ್ರಂತೆ ಆಗಿದ್ರೆ ಆಗ್ತಿರ್ಲಿಲ್ಲ ಇದು. ಒಂದು ಸ್ವಲ್ಪ ರೆಸಿ ಆಮೇಲೆ ಹೋಗ್ತೀನಿ. ಒಂದು ಆಟ್ ಬಾಕ್ಸ್ ತಗೋಬೇಕು ನಮ್ಮ ಮಾಮ್ಗೆ. ಸಣ್ಣದೊಂದು ಆಟ್ ಬಾಕ್ಸ್ ತಗೊಂಡ್ರೆ ಮುದ್ದೆ ಹಾಕ್ಬೋದು, ಬಿಸಿ ಇರ್ತವೆ. ನಮ್ಮ ಮಾಮೆ ನಾವೆಲ್ಲ ಕೇಳಲ್ಲ ಪಾಪ, ಎಂಥದನ ಆಗಲಿ ಉಣ್ತೈತೆ. ಆದ್ರೆ ನನಗೆ ನಾರ್ತವೆ ಮಂಗೆ ಆಗುತ್ತೆ ಮುದ್ದೆ. ಸ್ವಾತಿ ಸ್ವಾತಿ. ಓ ನೀನೆ, ನಾನು ಯಾರಪ್ಪ ಅಂದ್ಕೊಂಡೆ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಯಾಕೆ ಯಾಕೆ ಸ್ವಾತಿ ಸ್ವಾತಿ ಅಂತ ಬಂದಿದ್ಯಾ? ನೀ ನನ್ನ ಮಾತಾಡಿಸ್ಬೇಡ. ನಿನ್ನ ಬಾಯಿಗೆ ನನ್ನ ಸ್ವಾತಿ ಅಂತ ಕರಿಬೇಡ. ಹೋಗಿಲಿಂದನ. ಅಲ್ಲ ಸ್ವಾತಿ, ನಾನು ನಿನ್ನ ಜೊತೆ ಮಾತಾಡಬೇಕಾಗಿತ್ತು. ಪ್ಲೀಸ್ ಸ್ವಾತಿ, ಹಿಂಗೆ ಮಾಡಬೇಡ. ಬಾ ಮನೆಗೆ ಬಾ. ಇಲ್ಲಿ ಹಿಂಗೆ ಇದ್ದರೆ ಒಂಟಿಯಾಗಿ ಹೊಲ್ದಾಗೆ ಏನಾನ ಈಚೆ ಕಡಿಮೆ ಆದರೆ ಏನು ಪಾಡು? ಹೊಲ್ದ ಹತ್ರ ಇರೋ ಅಂತ ಹಣೆ ಬರ ನಿನಗೇನು? ಬಾ, ಮನೆ ಐತಲ್ಲ. ನಾವಿಬ್ರು ಗಂಟೆ ಹೆಂಡ್ತಿ ದೂರ ಇದ್ದರೆ ಹೆಂಗೆ? ಬಾ ಸ್ವಾತಿ. ಯಾಕೆ ಹಿಂಗೆ ಬಂದು ಇಲ್ಲಿ ಹಿಂಗಿದೆಯಾ? ಬೇಡ ಬಾ ಸುಮ್ಮನೆ. ಯಾಕೆ ಬೇಡ ಸ್ವಾತಿ, ಬಾ ಪ್ಲೀಸ್. ಮನೆಗೆ ಬಾ ಸ್ವಾತಿ ಪ್ಲೀಸ್. ನಿನ್ನ ತಮ್ಮ ಅಂತೀನಿ, ನಿನ್ನ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀನಿ. ಬರಲ್ಲ ನಾನಂತೂ ಬರಲ್ಲ. ನನ್ನ ಮನೆಗೆ ಕಾಲೇ ಇಕ್ಕಲ್ಲ. ನಿಮ್ಮ ಅಮ್ಮ ಇನ್ನು ನಿನ್ನ ತಂಗಿನೂ ಬಿಟ್ಟು ಬಾ. ಬೇಕಾದ್ರೆ ಹೋಗಿ ಬೇರೆ ಮನೆ ಮಾಡ್ಕೊಂಡಾದ್ರೂ ಇರೋಣ, ಇಲ್ಲ ನಮ್ಮ ಅಪ್ಪರ ಮನೆಗಾದ್ರೂ ಇರೋಣ. ನಮ್ಮ ಅಪ್ಪ ಅದನ್ನೇ ಹೇಳಿದ್ದು. ನಮ್ಮ ಅಪ್ಪ ನಮ್ಮಮ್ಮ ಇನ್ನೂ ಬಂದಿದ್ದಾರೆ. ಅವರು ಬಂದಿರೋದಕ್ಕೆ ನನಗೆ ಭಾಳ ಖುಷಿ ಆಗೈತೆ. ನಮ್ಮ ಅಪ್ಪ ನಮ್ಮಮ್ಮ ಬಂದವ್ರೆ. ನಮ್ಮ ಮನೆಗಾದ್ರೂ ಇರ್ಮಂತೆ, ಇಲ್ಲ ಬಂದುಬಿಡು. ಹೋಗೋಣ, ಅಲ್ಲೇ ಆದ್ರೂ ಇರೋಣ. ನೀನು ಬೇರೆ ಬರ್ತೀನಿ ನನ್ನ ಜೊತೆಗೆ ಅಮ್ಮದಾದರೆ ನಾನು ನಿನ್ನ ಜೊತೆಗೆ ಇರ್ತೀನಿ. ಇಲ್ಲ ಅಂತಂದ್ರೆ ನೀನು ಅವ್ರ ಜೊತೆಗಿರು, ನಾನು ಇಲ್ಲೇ ಇರ್ತೀನಿ ನನ್ನ ಪಾಡಿಗೆ. ನಾನು ನಮ್ಮ ಮಾಮನ ಜೊತೆಗೆ ಹೆಂಗೆ ನೆಮ್ಮದಿಯಾಗಿದ್ದೀನಿ. ನಮ್ಮ ಮಾಮ ಹೆಂಗೆ ಕೆಲಸ ಮಾಡುತ್ತೆ, ಇಟ ದುಡ್ಡು ಕೊಡುತ್ತೆ, ಮನೆಗೆಲ್ಲ ತಂದು ಹಾಕುತ್ತೆ. ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಮಾಮ ಮುದ್ದೆ ಮಾಡಿಕೊಂಡು ನೆಮ್ಮದಿಗೆ ಇದ್ದೀವಿ ನಾನು ನಮ್ಮ ಮಾಮ. ಸಾಕು, ಇದಕ್ಕಿಂತ ನೆಮ್ಮದಿ ಇನ್ನೇನು ಬೇಕು? ಇಲ್ಲೇನು ನನಗೇನೆ ಅಂಥ ಭಯನೂ ಇಲ್ಲ, ಏನಿಲ್ಲ. ಆರಾಮಾಗಿ ಚೆನ್ನಾಗಿದ್ದೀನಿ. ನಮ್ಮ ಮಾಮ ನನ್ನ ಚೆನ್ನಾಗಿ ನೋಡ್ಕೊಂಬತ್ತೆ, ಮಗಳ ಥರ ನೋಡ್ಕೊಂಬತ್ತೆ. ಅಂತ ಮಾವನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಅವಳು ಹೊಟ್ಟೆಗೆ ಮಗಳಿನ್ನೂ ಆ ಥರ ನೋಡ್ಕೊಂಡಿತ್ತು. ಅವಳಿಗೆ ಮಾಮನ ಜೊತೆ ಚೆನ್ನಾಗಿರೋ ಯೋಗ್ಯತೆ ಇಲ್ಲ ಅಷ್ಟೇ. ಮಗಳಾಗಿ ನನ್ನ ಇವತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂಬತ್ತೈತೆ ನಮ್ಮ ಮಾಮ. ಮಗಳ ಥರ ಹಿಂಗೆ ನನಗೆ ಹೆಂಗೆ ನೋಡ್ಕೊಂಬತ್ತೆ ಅಂದ್ರೆ ಹಂಗೆ ನೋಡ್ಕೊಂಬತ್ತೆ. ಅಂತ ಮಾವನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಮಾವ ಅಲ್ಲ, ತಂದೆ ಅಂತ ಹೇಳ್ಬೋದು ಅವ್ರನ್ನ. ಎಲ್ಲ ಮಾತಾಡಬೇಡ. ಅಲ್ಲ ಅವ್ರೇನು ಮಾಡ್ತಾರೆ? ಅವ್ರನ್ನೂ ಬಿಟ್ಟು ಅಂತಂದರೆ ಪಾಪ. ಅಲ್ಲ ಇವಾಗ ನೋಡಿದ್ರೆ ನಮ್ಮ ಜೀವಿತ ಪ್ರೆಗ್ನೆಂಟು. ಇಂಥ ಸಮಯದಾಗ ನಾನು ಬಿಟ್ಟು ಬೇಡ ಸ್ವಾತಿ, ಸುಮ್ಮನೆ ಬಾ. ಈಗ ಮನೆಯ ಮೇಲೆ ಎಲ್ಲರ ಮನೆಯಲ್ಲೂ ಜಗಳ, ಅತ್ತೆ ಸೊಸೆ ಜಗಳ, ಎಲ್ಲರ ಮಧ್ಯೆನೂ ಜಗಳ. ತಂದೆ ಮಕ್ಕಳು ಮಧ್ಯೆನೇ ಜಗಳ ಶುರುವಾಗುತ್ತೆ, ತಾಯಿ ಮಕ್ಕಳು ಮಧ್ಯೆನೇ ಜಗಳ ಶುರುವಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮನೆಯ ಮೇಲೆ ಒಂದೇ ಮನೇಲಿ ಇದ್ದಾರೆ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳಾಗೋದು ಸಹಜ. ಯಾರಿಗೆ ಆಗಲಿ, ನನಗೆ ಅಂತಲ್ಲ ನಿನಗೆ ಅಂತಲ್ಲ, ಯಾರಿಗೆ ಆಗಲಿ ಸಣ್ಣ ಪುಟ್ಟ ಜಗಳಗಳಾಗೋದು ಸಹಜ. ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಸ್ವಾತಿ. ಹಿಂಗೆ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಪ್ಲೀಸ್ ಅರ್ಥ ಮಾಡ್ಕೊ. ಅದನ್ನೇ ಒಂದು ದೊಡ್ಡ ವಿಷಯ ಮಾಡಬೇಡ ಸ್ವಾತಿ. ಪ್ಲೀಸ್ ಅರ್ಥ ಮಾಡಿಕೊಂಡು ಇಬ್ಬರೂ ಚೆನ್ನಾಗಿತ್ಕೊಳ್ಳೋಣ. ಪ್ಲೀಸ್ ಸ್ವಾತಿ, ಅರ್ಥ ಮಾಡ್ಕೊ. ಹಿಂಗೆ ಮಾಡಬೇಡ ಸ್ವಾತಿ. ಬಾ ಸ್ವಾತಿ, ಹೋಗೋಣ ಮನೆಗೆ. ಹೊಟ್ಟೆನ ಒಮ್ಮೆ ಮನೆ ಕಂಡವ್ರೆ. ಅವರು ಇವಾಗಿನ ಬಂದವ್ರೆ. ನೀನು ಇಲ್ಲಿಂದ ಸುಮ್ಮನೆ ಹೋಗೋದು ಕೈ. ನೀನು ಮಾತಾಡಬೇಡ. ನೀನು ಇಲ್ಲಿ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ಅವರು ಈಗಿನ ಬಂದವ್ರು ಮನೆ ಕಂಡವ್ರೆ. ನೀನು ಇಲ್ಲಿ ಬಂದು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ನನ್ನ ಬಾಯಿ ಮಾಡಂಗೆ ಮಾಡಬೇಡ. ಅವ್ರ ಮನೆ ಕಂಡಿರೋರಿ ಸುಮ್ಮನೆ ತೊಂದರೆ ಮಾಡಬೇಡ. ಅವನು ಯಾಕಮ್ಮ ಬಂದವನು ಇಲ್ಲಿ? ನೋಡ್ಮಮ್ಮ, ಮನೆಗೆ ಬಾ ಅಂತ ಕರೆಯಕ್ಕೆ ಬಂದೈತಿ. ಅದಕ್ಕೆ ನಾನು ಮಾತ್ರ ಬರಲ್ಲಪ್ಪ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳಿದ್ದೀನಿ. ನಾನು ಮಾತ್ರ ಹೋಗಲ್ಲ ಕಣ್ಮಮ್ಮ. ಮನೆಗೆ ಮಾತ್ರ ನನ್ನ ಕಾಲಿಕ್ಕಲ್ಲ. ಬೇಡ ಕಣಮ್ಮ, ಬೇಡ, ಹೋಗ್ಬೇಡ. ಆಗ ಅವಳಿಗೂ ಫಸ್ಟು ಅವಳಿಗೆ ಬುದ್ಧಿ ಬರ್ಬೇಕು. ನಾನು ಹೇಳ್ತೀವಿ, ಆ ಮಾರಿ ಇದ್ದಾಳಲ್ಲ, ಆ ಮಾರಿ ಫಸ್ಟ್ ಬುದ್ಧಿ ಬಿಡ್ಬೇಕು. ಆ ಮಾರಿ ಬುದ್ಧಿ ಬಂದರೆ ಸರಿಯಾಗುತ್ತೆ. ನನ್ನ ಮಗ ಇವನು ಐತಾನೆ, ಇವನು ಬುದ್ಧಿವಂತ ಅಲ್ಲ. ಇವನು ಬುದ್ಧಿವಂತ ಆಗಿದ್ರೆ ಹಿಂಗೆ ಯಾಕಾಗತ್ತೆ ನಿನ್ನ ಬಾಳು? ಅದೇ ಮತ್ತೆ, ಇವನು ಬುದ್ಧಿವಂತ ಆಗಿದ್ರೆ ನಾನು ಬಾಳು ಹಿಂಗೆ ಆಗ್ತಾ ಇರಲಿಲ್ಲ ಅಲ್ಲ. ಬಾ ಅಂತಂದರೆ ನಿಮ್ಮ ಅಮ್ಮ ಇನ್ನೂ ನಿನ್ನ ತಂಗಿನ ಬಿಟ್ಟು ಬಾ, ನಾವು ಬೇಕಾದ್ರೆ ಬೇರೆ ಇರೋಣ ಅಂತಂದ್ರೆ ಅದಕ್ಕೊಪ್ಪಲ್ಲ. ಅಮ್ಮ ಇನ್ನೂ ತಂಗಿನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅಲ್ಲ, ನಾನಿರೋ ನಮ್ಮ ಮಗ ಬಿಟ್ಟು ಹೋದ್ರೆ ಯಾವ್ರಿ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಹೇಳು? ನಮ್ಮ ಅಮ್ಮ ಅಂತೂ ನನ್ನ ಮೇಲೆ ಪ್ರಾಣ ಇಟ್ಕೊಂಡೈತೆ. ಮಗ ಅಂತಂದ್ರೆ ನಮ್ಮ ಅಮ್ಮಗೆ ತುಂಬ ಆಸೆ.
ನೀನು ನಮ್ಮ ಅಮ್ಮನ ಬಿಟ್ಟು ಬರೋಕ್ಕಾಗುತ್ತೆ ನನಗೇನು ಮಗ ಅಲ್ವೇನ ಇರೋನೊಬ್ಬ ಮಗ ಮತ್ತು ನಾನು ನೋಡ್ಕೊಂಬಲ್ವಲ್ಲ ಮತ್ತೆ ನಿಮ್ಮ ಅಮ್ಮ ಏನಾದ್ರೆ ನನ್ನ ಇರೋನೊಬ್ಬ ಮಗ ಅಂತ ನಮ್ಮ ಅಮ್ಮನ ಮನಸ್ಸಿಗೆ ಬೇಜಾರಾಗುತ್ತೆ ಅಂತೀಯ ಲೇ ನನಗೆ ಎಷ್ಟು ಬೇಜಾರಾಗಿರ್ಬೇಡ ನನ್ಗೆ ಮನೆಯಾಗಿರ್ಬೇಡ ಅಂತ ಹೇಳಿ ಎಂತಿದ್ರಲ್ಲ ಎಷ್ಟು ಬೇಜಾರಾಗನ ಹೇಳಿ ನನಗೆ ನಾನು ದುಡ್ದು ಕೊಟ್ಟರು ಒಂದಿಷ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲಲ್ಲ ನೀವು ಹಂಗೆ ಇದನ್ನು ಮಾಡ್ತಿದ್ರಿ ನಮಗೆ ಯಪ್ಪ ನಿಮ್ಮಂತಾರನ್ನ ನಾವು ಎಲ್ಲೆಲ್ಲೂ ನೋಡಲಿಲ್ಲ ಕಣೋ ನಿಮ್ಮಂತಾರನ್ನ. ನಾನಂತೂ ಬರಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನೀನು ಜಾಸ್ತಿ ನನ್ನ ಹತ್ರ ನಾನು ತಡಲೇಬೇಡ, ನಾನು ಜಾಸ್ತಿ ನೀನು ಏನು ಕೇಳಲೇಬೇಡ. ನಾನು ಹೆಂಗೋ ನೆಮ್ಮದಿಯಾಗಿದ್ದೀನಿ, ನಮ್ಮ ಅಣ್ಣ ನಾನು ಚೆನ್ನಾಗಿ ನೋಡ್ಕೊಂಬತ್ತೆ, ನಾನು ನೆಮ್ಮದಿಯಾಗಿದ್ದೀನಿ. ಎಲ್ಲಿದ್ರು ನಾವು ಅಮ್ಮನಿ ನಿಮ್ದಾಗಿರಕ್ಕೆ ಬಿಡಲ್ವಲ್ಲ, ಸುಮ್ಮನೆ ಹೋಗ ನಿಮ್ದಾಗೆ ಹೆಂಗಾತ ಮಾಡ್ಕೊಂಡು ಉಂಟಾಣ ಹೆಂಗ ಹೋಗಿದಾರತ್ತ ಸುಮ್ಮನೆ ಹೋಗೋದು ಬಿಟ್ಟು ಆಗ್ಲೆಲ್ಲ ಬಂದಿಲ್ಲಿ ನೀನನ್ನ ಬುದ್ಧಿವಂತ ಆಗೋದ ಏನಿಲ್ಲ. ಸುಮ್ಮನೆ ನೀನು ಹಾಳಾಗೋಗ್ತೀಯ. ನೀನು ಒಳ್ಳೆ ಬುದ್ಧಿ ಇದ್ದರೆ ಗಳಣ ಏನೋ ಒಂದು ಕೆಲಸ ಮಾಡ್ಕೊಂಡು ಒಳ್ಳೆ ತಂದಿಂದನ ಒಳ್ಳೆ ಕೆಲಸ ಮಾಡ್ಕೊಂಡು ಒಂದು 4 ಕಾಸು ದುಡ್ಕೊಂಡು ಒಂದು 4 ಕಾಸು ದುಡ್ಡು ಇಕ್ಕೊಂಡು ನಾವು ಏನೋ ಒಂದು ಸಾಧನೆ ಮಾಡಿದ್ರೆ ಬೆಲೆ ಗೌರವ. ಇಲ್ಲ ಅಂತಂದರೆ ನಿನಗೆ ಯಾರು ಬೆಲೆ ಕೊಡಲ್ಲ, ಒಂದು ನಾರ್ಪಿಳೆನೂ ಬೆಲೆ ಕೊಡಲ್ಲ ನಿನಗೆ. ಹೋಗತ್ತೆ ಅಸ್ಕಿನ ಹಿಂದೆ ಯಾವತ್ತೈತೆ ನಡಿಯಲ್ಲ ಸಿಕ್ಕಿ ಅಂಬ್ತಾರೆ, ಯಾರು ಬೆಲೆ ಕೊಡಲ್ಲ ನಿನಗೆ. ದುಡ್ಡು ತಗೊಂಡೇನು ಮಾಕ್ಬಿಡ್ಕಂತೇನಪ್ಪ, ದುಡ್ಡು ಅದಕ್ಕೆ ದುಡ್ಡು ಏನು ಇವತ್ತು ಇರುತ್ತೆ ನಾಳೆಗೆ ಹೋಗುತ್ತೆ. ಅಯ್ಯೋ ದುಡ್ಡು ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ ಅಂದರೆ ದುಡ್ಡು ಇರಲೇಬೇಕಣಪ್ಪ. ದುಡ್ಡು ಇದ್ರೇನೆ ಮತ್ತೆ ಇವಾಗೆಲ್ಲನ ನಿನಗೇನು ಗೊತ್ತೈತಿ? ಏನು ಗೊತ್ತೈತಿ ನಿನಗೆ ಎಂತ ಮಾತಾಡ್ತಾ ಇದೀಯಾ? ದುಡ್ಡು ಇರಬೇಕು, ದುಡ್ಡು ಇದ್ರೇನೆ ಎಲ್ಲನೂ. ದುಡ್ಡು ಇರಾಗೆ ಮತ್ತೆ ಇವಾಗ ಬೆಲೆ ಕೊಡೋದು. ಕಷ್ಟಪಟ್ಟು ದುಡ್ದು 4 ಕಾಸು ಸಂಪಾದನೆ ಮಾಡಿ ಜೀವನ ಮಾಡೋಕ್ಕಾದ್ರೂ ಬೇಡವೆ ದುಡ್ಡು? ಸಾಲ ಮಾಡ್ಕೊಂಡಿದ್ರೆ ಮತ್ತೆ ಇವಾಗ ಬಡ್ಡಿ ಬಗ್ಗೆ ಬಡ್ಡಿ ಕಟ್ಟಬೇಕು. ಅದನ್ನೆಲ್ಲ ಸಾಲ ಮಾಡ್ಕೊಂಡು ಸಾಲ ತೀರಿಸ್ಬೇಕಲ್ಲ, ಅದೆಲ್ಲ ಏನು ಚಿಂತೆ ಇಲ್ಲ ನಿಮಗೆ. ದುಡ್ಡು ಯಾತ್ಕಂತಿ ದುಡ್ಡು ಕಾಲು ಮರಕೊಂಡೆ ನಿಮ್ಮಮ್ಮ ಯಾವ ಇರ್ತಾ ಬಡ್ಡಿ ಇಸ್ಕೊಂಬಂದು ಕಾಲು ಆಪ್ರೇಷನ್ ಮಾಡಿಸ್ತದ ನಿಂತಾಗ ದುಡ್ಡು ಇದ್ದಿದ್ರೆ ಯಾವಾಗ ಏನು ಕಷ್ಟ ಸುಖ ಬರುತ್ತೆ ಮನುಷ್ಯನಿಗೆ, ಯಾವಾಗ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ತಗೊಂಡು 4 ಕಾಸು ಇಕ್ಕೊಂಡಿರ್ಬೇಕು ಕಷ್ಟ ಸುಖ ಅಂಬೋದಕ್ಕೆ. ಸುಮ್ಮನೆ ಮಾತಾಡೋದಲ್ಲ, ಸುಮ್ಮನೆ ಹೋಗಿ ನೀನು ಮಾತಾಡಬೇಡ ನಂತಾಗೆ. ನೀನು ಇಲ್ಲಿ ಕರಿಯಕ್ಕೆ ಬರಬೇಡ, ಇಲ್ಲಿ ಮಾತಾಡ್ಸಕ್ಕೆ ಬರಬೇಡ, ಇಲ್ಲಿ ಯಾತಕ್ಕೆ ಕೇಳೋಕ್ಕೂ ಬರಬೇಡ. ನಾನು ಕೊಡೋದು ಇಲ್ಲ, ನಾನು ಮಾತಾಡ್ಸೋದು ಇಲ್ಲ. ನೀನು ಹೋಗು, ನಮಗೆ ನಿನ್ನ ಸವಾಸನೇ ಬೇಡ. ಹೋಗು ಹೋಗು, ನಿಂದ ಹೊರಟೋಗಿ, ನೀನು ಮಕ್ಕ ತೋರಿಸ್ಬೇಡ ನನಗೆ, ಹೋಗು. ಅಲ್ಲ ನಮಗೂ ಬೇಜಾರು ನೋಡಪ್ಪ, ನೀನು ಇಲ್ಲಿರೋದಕ್ಕೆ ನೋಡಿ ನಮ್ಮನ್ನು ಬಿಟ್ಟು ಹೋಗಲ್ಲ ಇದ್ದಾಳೆ ಅಂತ ನಮಗೂ ಬೇಜಾರಾಗುತ್ತೆ. ಅದಕ್ಕೆ ಬೋರ್ಲಿ ಬೇಡು ಎಲ್ಲರೂ ಚೆನ್ನಾಗಿರೋಣ ಅಂತ. ಅವಪ್ಪ ಇನ್ನು ಕರ್ಕೊಂಡು ಹೋಗೋಣ ಬಾ, ಇಲ್ಲಿ ಕಾಂಡಾರೊಲ್ದಾಗೆ ಇರೋ ಅಂಥದ್ದೇನು ಕರ್ಕೊಂಡು ಹೋಗೋಣ ಬಾ. ಅವಪ್ಪ ಇನ್ನೂ ಕರ್ಕೊಂಡು ಹೋದ್ರತ್ಲಾಗೆ ಎಲ್ಲರ ಜೊತೆಗೆ ಇರ್ಬೋದತ್ತ. ಬಾರಪ್ಪ ಅತ್ತ ಹೋಗೋಣ. ಇಲ್ಲಿ ಆ ಕಾಂಡಾರೊಲ್ದೊಳಗೆ ಇಲ್ಲಿ ಕಿತ್ಕೊಂಡಷ್ಟ ನಮಗೆ ಸ್ವಂತ ಮನೆಯಾಗಿದ್ರು ನನಗೆ ನೆಮ್ಮದಿಲ್ಲ. ಇಲ್ಲಿ ಬಂದಾಗಿಂದ ನಾನು ಹೆಂಗ ನೆಮ್ಮದಿಯಾಗಿದ್ದೀನಿ. ನಾವು ನೆಮ್ಮದಿಯಾಗಿದ್ದೀವಿ, ನಮಗೆ ನೆಮ್ಮದಿ ಹಾಳು ಮಾಡಬೇಡ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ನಾವು ಹೆಂಗ ನೆಮ್ಮದಿಯಾಗಿದ್ದೀನಿ ಕಣಪ್ಪ. ಕಾಂಡಾರ ಮನೆ ಗುಡಿಸ್ಲೋ ಪಡಿಸ್ಲೋ ಮರದ ಕೆಳಗೆ ಮನೆ ಕೆಮ್ಮಳು ನೆಮ್ಮದಿ ಐತಿ. ಅದು ಬೇಕಾಗಿರೋದು ಮನುಷ್ಯನಿಗೆ. ಫಸ್ಟು ದುಡ್ದು ಸಾಕಾಗಿ ಕೆಲಸ ಮಾಡಿ ಬಂದವ್ರಿಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇಲ್ಲ ಅಂತಂದ್ರೆ ಏನು ಮಾಡಿರಿ ಏನಕ್ಕೆ ಬಂದಂಗೆ ಮಂಗಾಗುತ್ತೆ. ದಳಪ್ಪ ನೀನು ಜಾಸ್ತಿ ಬಲವಂತ ಮಾಡಬೇಡ. ನಾನಂತೂ ಬರಲ್ಲ. ಬತ್ತೀಯಾ ಇರ್ತೀಯಾ? ಇರೋದಾದರೆ ಇಲ್ಲಿರು ಅಷ್ಟೇ, ಬೇರೆ ಇರೋಣ. ಅದನ್ನು ಹೇಳ್ತಾ ಇರೋದು. ನಾನಂತೂ ನಿನ್ನ ಜೊತೆಗೆ ಬರೋಲ್ಲ. ನೀನು ಕರೆದ್ರೂ ಆ ಮನೆಗೆ ಮಾತ್ರ ನಾನು ಕಾಲು ಇಕ್ಕಲ್ಲ. ನಾನು ಬರೋಲ್ಲ ಅಂದ್ರೆ ಬರೋಲ್ಲ ಅಷ್ಟೇ. ಬರೋದಾದರೆ ನೀನು ಇಲ್ಲಿಗೆ ಬಾ, ಅದನ್ನು ಹೇಳೋದು. ನಾನೇನು ಪದೇ ಪದೇ ಹೇಳಿದ್ದೆ ಹೇಳಕ್ಕೆ ಹೋಗಲ್ಲ. ನಾನಂತ ಆ ಮನೆಗೆ ಕಾಲಿಕ್ಕಲ್ಲ, ಬರಲ್ಲ ಅಷ್ಟೇ. ನೀನೇನು ಹೇಳಿದ್ರೆ ಇಷ್ಟೇ ನಾನು ಹೇಳೋದಿನ್ನ. ಏನು ಸ್ವಾತಿ ನೀನು ಸಖತ್ ಆಟ ಮಾಡ್ತೀಯಪ್ಪ. ಹಿಂಗೆ ಆಟ ಮಾಡಬಾರ್ದು. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ನೀನಿಗೆ ಮಾತಾಡಿದೆ, ನಾನು ಇನ್ನೂ ಮದುವೆ ಆಗಿ ಎಷ್ಟು ದಿವಸ ಆಗೈತೆ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಗಂಡ ಹೆಂಡತಿ ದೂರ ಆದರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗನಲ್ಲ ನೀನೇ ಯೋಚನೆ ಮಾಡು. ನನ್ನನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿರೋದು. ಪ್ಲೀಸ್ ಅರ್ಥ ಮಾಡ್ಕೋ ಸ್ವಾತಿ, ಅರ್ಥ ಮಾಡ್ಕೊ. ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಗಂಡ ಹೆಂಡತಿ. ಇನ್ನು ಮದುವೆ ಆಗಿ ಸ್ವಲ್ಪ ದಿನಕ್ಕೆ ದೂರ ಆದರೆ ಹೆಂಗೆ ಅನ್ನಿಸ್ಬೇಡ. ಹಿಂಗೆ ದೂರ ಇರೋದು ಒಳ್ಳೇದಲ್ಲ ಸ್ವಾತಿ. ಏಯ್ ನೀನು ಅಷ್ಟೊಂದೆಲ್ಲ ಪ್ರೀತಿ ಇರೋದು ಮತ್ತೆ ದುಡ್ಡು ಹಾಕ್ಬೇಕಾಗಿತ್ತು. ಇಷ್ಟಪಟ್ಟು ಮದುವೆ ಆಗಿದೆಯಾ ಅಂತ ಅಲ್ಲ, ಇಷ್ಟದಿಂದ ನೋಡ್ಕೋಬೇಕು. ನೀನು ಇಷ್ಟಪಟ್ಟಿದ್ದೀನಿ ಅಂತ ಅಂದರೆ ಸಾಲದು. ನನಗೆ ಇಷ್ಟ ಆಗೋ ಥರ ನೀನು ನೋಡ್ಕೋಬೇಕು. ಅದಿರೋದು ಮೇಯ್ನು. ನನ್ಗೆ ಯಾಕಾದ್ರೂ ಮದುವೆ ಆದ್ನೋ ಅನ್ನಿಸ್ತೈತೆ. ಹೋಗಿ ಇಲ್ಲಿಂದ ಸುಮ್ಮನೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕರ್ಕೊಂಡು ಹೋಗಕ್ಕೆ ಬಂದೆ. ನಾನು ಮಾತ್ರ ಹೋಗಲ್ಲ. ನಾನು ಎಷ್ಟು ಕರೆದ್ರೂ ನಾನು ಹೋಗಲ್ಲ. ಅವ್ರೇನೇ ಬಲವಂತ ಮಾಡಿದ್ರು ನಾನು ಮನೆಗೆ ಕಾಲಿಕ್ಕಲ್ಲ, ಹೋಗಲ್ಲ. ಬರೋದಾದ್ರೆ ಬಂದು ಬೇರೆ ಇರಲಿಲ್ಲ, ಅವ್ರ ತಂಗಿನ ಅವ್ರ ಅಮ್ಮನೂ ಬಿಟ್ಟು ಬಂದು ಅಷ್ಟೇ. ನಾನು ನಮ್ಮ ಮಾಮ ಅಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.